ಕಾರ್ಯಕ್ರಮದಲ್ಲಿ ಗುರು ಬದಲಾವಣೆಯಿಂದ ಕುಂಭರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ಕುಂಭರಾಶಿಗೆ ಶುಭ ಆಗತ್ತಾ, ಯಾವ ರೀತಿ ಪರಿಣಾಮ ಬೀರುತ್ತೆ, ಇವೆಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಮಕರ ರಾಶಿ ಹಾಗೆ ಧನುಸು ರಾಶಿ ಬಗ್ಗೆ ತಿಳಿಸ್ಕೊಟ್ಟಾಗಿದೆ. ಇವತ್ತು ಕುಂಭರಾಶಿ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಗುರು ಬದಲಾವಣೆ ಆಗಿ 6ನೇ ಮನೆಗೆ ಬರ್ತಾ ಇರೋದ್ರಿಂದ ಕುಂಭರಾಶಿಗೆ ಟೈಮ್ ಸರಿ ಇಲ್ಲ ಅಂತ ಹೇಳಿ. ಹೌದಾ, ಅದೇ ರೀತಿ ಇದೆಯಾ, ಹೇಗಿದೆ ಅಂತ ಕುಂಭರಾಶಿಗೆ? ನೋಡಿ, ಕುಂಭರಾಶಿ ಅಂತ ಬಂದಾಗ ಕುಂಭರಾಶಿಗೆ ಎರಡನೇ ಮನೆ ಅಂತಂದರೆ ಧನಸ್ಥಾನ, ಅಂದರೆ ಮೀನರಾಶಿ ಧನಸ್ಥಾನ ಆಗುತ್ತೆ. ಮೀನರಾಶಿಯ ಅಧಿಪತಿ ಗುರು ಆಗಿರ್ತಾನೆ. ಸೊ ಎರಡನೇ ಮನೆ ಧನಸ್ಥಾನದ ಅಧಿಪತಿಯಾಗಿ ಮತ್ತು 11ನೇ ಮನೆ ಅಂದರೆ ಧನಸ್ಸು ರಾಶಿಗೆ ಕೂಡ ಗುರು ಅಧಿಪತಿ ಆಗಿರ್ತಾನೆ. ಆ ಧನಸ್ಸು ರಾಶಿಗೆ ಕೂಡ ಅಧಿಪತಿಯಾಗಿ ಅದು 11ನೇ ಮನೆ, ಕುಂಭರಾಶಿಗೆ 11ನೇ ರಾಶಿಯಾಗಿ 11ನೇ ಮನೆ ಆಗಿರುತ್ತೆ. ಈ ಎರಡನೇ ಮನೆಯ ಅಧಿಪತಿ ಅದೇ ರೀತಿ 11ನೇ ಮನೆಯ ಅಧಿಪತಿ 6ನೇ ಮನೆಗೆ ಹೋಗಿರ್ತಾನೆ. ಅಂದರೆ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾನೆ ಈ 2ನೇ ತಾರೀಕು, ಜೂನ್ 2ನೇ ತಾರೀಕು. ಸೊ ಈ ಗುರು ಬದಲಾವಣೆಯಿಂದ ಕುಂಭರಾಶಿಯವರಿಗೆ ನೋಡಿ, ಈ ಧನಸ್ಥಾನಾಧಿಪತಿ ಹಾಗೆ 11ನೇ ಅಂದರೆ ಲಾಭ ಸ್ಥಾನಾಧಿಪತಿ ಗುರು 6ನೇ ಮನೆಗೆ ಬರೋದ್ರಿಂದ ಎಲ್ಲರೂ ಹೇಳ್ತಾರೆ ಚೆನ್ನಾಗಿಲ್ಲ ಅಂತ. ಆದರೆ 6ನೇ ಮನೆ ಕೋಪ ಜಗಳ ಏನೇ ಇರ್ಬೋದು, ಆದರೆ ಬರ್ತಿರೋನು ಯಾರು? ಗುರು ಬರ್ತಾ ಇದ್ದಾನೆ 7ನೇ ಮನೆಗೆ. ಧನಸ್ಥಾನಾಧಿಪತಿ 6ನೇ ಮನೆಗೆ ಬಂದು ಅಲ್ಲಿಂದ ಧನಸ್ಥಾನ ಅಂದರೆ ಮೀನ ರಾಶಿಗೆ ಅವನ ಒಂದು ದೃಷ್ಟಿ ಬೀಳುತ್ತೆ. ಧನಸ್ಥಾನದ ಅಂದರೆ 9ನೇ ದೃಷ್ಟಿ ಮೀನರಾಶಿಗೆ ಬೀಳೋದ್ರಿಂದ ಕುಂಭರಾಶಿಗೆ ಧನಸ್ಥಾನಕ್ಕೆ ಅದು ಮೀನರಾಶಿ ಏನಾಗುತ್ತೆ, ಗುರುವಿನ ಒಂದು ಸ್ವಂತ ಮನೆ ಆಗಿರುತ್ತೆ. ಸೊ ಆ ರಾಶಿಗೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಕುಂಭರಾಶಿಯವರಿಗೆ ಸಿಕ್ಕಾಪಟ್ಟೆ ದುಡ್ಡು. ಎಲ್ಲರೂ ಹೇಳ್ತಾರೆ ಕುಂಭರಾಶಿಯವ್ರಿಗೆ ಟೈಮ್ ಚೆನ್ನಾಗಿಲ್ಲ ಈಗ ಅಂತ. ಆದರೆ ನೋಡಿ, ನೀವು ನೋಡ್ಕೊಳಿಬೇಕಂದ್ರೆ ನೀವು ಕರೆಕ್ಟಾಗಿ ನಾನು ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ಕುಂಭರಾಶಿಯವ್ರಿಗೆ ಯಾವಾಗಲೂ ಇಲ್ಲದೆ ಇರೋಷ್ಟು ರಾಜಯೋಗ ಈಗ ಕೊಡ್ತಾನೆ. ಅವನು ಮಿಥುನ ರಾಶಿಯಲ್ಲಿದ್ದಾಗ ಕೂಡ ಅಷ್ಟು ರಾಜಯೋಗ ಕೊಟ್ಟಿರಲ್ಲ. ಈಗ ಏನು ಕಟಕ ರಾಶಿಗೆ ಬರ್ತಾನೆ ಆವಾಗ ನಿಮಗೆ ಸಿಕ್ಕಾಪಟ್ಟೆ ರಾಜಯೋಗ ಕೊಡ್ತಾನೆ. ದುಡ್ಡು ಅನ್ನೋದು ನಿಮ್ಮ ಮನೇಲಿ ಚೆಲ್ಲಾಡ್ತಿರ್ಬೇಕು. ಹಳೇ ದುಡ್ಡು, ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀರ ನೋಡಿ, ಒದ್ದು ವಸೂಲು ಮಾಡುವಂಥ ತಾಕತ್ತು ಗುರು ಕೊಡ್ತಾನೆ. ಈ ಒಂದು ಟೈಮಲ್ಲಿ ನಿಮಗೆ 6ನೇ ಮನೆಗೆ ಹೋಗಿರೋದ್ರಿಂದ ನೀವು ಅವ್ರನ್ನ ಏನು ಮಾಡಿದ್ರೂ ಬಿಡಲ್ಲ. ಜಬರ್ದಸ್ತು ಮಾಡಿ ನೀವು ದುಡ್ಡು ಇಸ್ಕೊಳ್ತೀರಾ. ನಿಮ್ಮ ದುಡ್ಡು ನೀವು ಬರ್ಮಾಡ್ಕೊಳ್ತೀರಾ. ನೀವು ದುಡ್ಡು ಕಳ್ಕೊಂಡಿರೋದಾಗಿರ್ಬೋದು, ಕೊಟ್ಟಿರೋದಾಗಿರ್ಬೋದು, ಅಥವಾ ನಿಮಗೆ ಬರೋವಂಥ ಹಳೆ ದುಡ್ಡಾಗಿರ್ಬೋದು, ಏನೇ ಆಗಲಿ ದುಡ್ಡು ನಿಮ್ಮ ಕೆಲಸ ಕಾರ್ಯ ಮನೆ ಮಠ ಎಲ್ಲದರಲ್ಲೂ ಕೂಡ ದುಡ್ಡನ್ನು ನೋಡ್ತಾ ಹೋಗ್ತೀರಿ. ಹಾಗಾಗಿ ಗುರು ಬದಲಾವಣೆಯಿಂದ ಈ ಕುಂಭರಾಶಿಗೆ ಯೋಗ ಅಲ್ಲ, ರಾಜಯೋಗ ಅಂತಲೇ ಹೇಳ್ಬೋದು. ಈ ರಾಜಯೋಗ ಹೇಗೆ ಬರುತ್ತೆ ಅಂತಂದರೆ ಖಂಡಿತ ಹೇಳ್ತೀನಿ. 6ನೇ ಮನೇಲಿ ಗುರು ಇದ್ದಾನೆ ಅಂತ ನೀವು ಎಲ್ಲರೂ ಹೇಳ್ತಾರೆ ಚೆನ್ನಾಗಿಲ್ಲ, ಅದೆಲ್ಲ ಬಿಟ್ಬಿಡಿ. ಈ 2ನೇ ತಾರೀಕಿಂದ ಕಂಟಿನ್ಯೂ ನೀವು ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ, ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ. ಯಾಕೆ ಅಂತಂದರೆ ಗುರುದೃಷ್ಟಿ ಧನಸ್ಥಾನ. ಮದುವೆ ಆಗೋದು ಅಂದರೆ ಅಂತಿಂಥ ಮದುವೆ ಅಲ್ಲ. ತುಂಬ ವರ್ಷಗಳಿಂದ ಮದುವೆ ಆಗದೆ ಇರೋರಿಗೆ ಈ ರಾಜಯೋಗದ ಮದುವೆ, ರಾಜಮನೆತನದ ಮದುವೆ, ಸಡನ್ನಾಗಿ ನಿಮಗೆ ಒಳ್ಳೆ ಮನೆ ಸಿಕ್ಕೋದು, ಲಕ್ಸುರಿಯಾಗಿ ಮದುವೆ ಆಗುವಂಥದ್ದು, ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ ಆ ರೀತಿ ಮದುವೆ ಆಗ್ತೀರಾ. ಇಲ್ಲ ಸಿಂಪಲಾಗಿ ಮದುವೆ ಆದರೂ ಎಲ್ಲೋ ಒಂದು ಕಡೆ ಆ ಕಡೆಯಿಂದ ನಿಮಗೆ ಗೋಲ್ಡು ದುಡ್ಡು, ನೀವು ಬೇಡ ಅಂದರೂ ನಿಮ್ಗೊಂದು ಸೈಟು, ಏನಾದರೂ ಒಂದು ಅಂದರೆ ಲಾಭದಾಯಕವಾಗಿ ಮದುವೆ ಆಗ್ತೀರಾ.